ಉದ್ಯಮ ಮಾಡೋದಕ್ಕೆ ಬಂದಿರುವುದು ನೀವು. ರಾಷ್ಟ್ರ ನಾಯಕರಿಗೆ ಅವಹೇಳನಕಾರಿ ಮಾತನಾಡುವುದಾದ್ರೆ ರಾಜ್ಯ ಬಿಟ್ಟು ತೊಲಗಿ ಎಂದು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಎಚ್ಚರಿಕೆ ನೀಡಿದ್ದಾರೆ ಎಂದು ಚನ್ನಗಿರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜಸ್ಥಾನ ಮೂಲದ ಸುರೇಶ್ ಮಾರವಾಡಿ ಎಂಬಾತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಇದು ನಮ್ಮ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನೂ ತಲೆ ತಗ್ಗಿಸುವಂತಾಗಿದೆ. ಆದರೂ ಸುರೇಶ್ನನ್ನ ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ. ಕೂಡಲೇ ಆತನನ್ನ ಬಂಧಿಸಿ ಕಾನೂನಾತ್ಮಕವಾದ ಕಠಿಣವಾದ ಶಿಕ್ಷೆಯನ್ನ ನೀಡಬೇಕು ಅಂತ ಒತ್ತಾಯಿಸಿದ್ರು. ಬಳಿಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಆನಂದ್ ಮಾತನಾಡಿ, ದಲಿತ ಸಂಘರ್ಷ ಸಮಿತಿಯವರು ಟೀ ಕುಡಿಯಲು ಹೋದಾಗ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದು ಕೊಡದೆ ಹೋಗದಿದ್ದರೆ ನೀವು ಹೀಗೆ ಇರ್ತಾ ಇರ್ಲಿಲ್ಲ. ನೀವು ಹಾಗೂ ಅಂಬೇಡ್ಕರ್ ಅವರು ಯಾವ ದೇಶದವರು? ಅವರನ್ನ ಯಾಕೆ ಪೂಜೆ ಮಾಡ್ತಿದ್ದೀರಿ? ಅದಕ್ಕೆ ಈ ರೀತಿ ಇರುವುದು ಎಂದು ಮಹಾನಾಯಕರಿಗೆ ನಿಂದನೆ ಮಾಡಿದ್ದಾನೆ. ಸಾರ್ವಜನಿಕವಾಗಿ ನ್ಯಾಯ ದೊರಕಿಸಿಕೊಟ್ಟಂತ ಮಹಾನಾಯಕ ಅಂಬೇಡ್ಕರ್ ಅವರನ್ನ ನಿಂದಿಸಿದ್ದಾರೆ. ಇವನಿಗೆ ಪುರಸಭೆಯಿಂದ ಹೋಟೆಲ್ ಮಾಡಲು ವಾಣಿಜ್ಯ ಮಳಿಗೆಯನ್ನ ನೀಡಿದ್ದು, ಹೋಟೆಲ್ಗೆ ಬರುವಂತಹ ಜನರಿಗೆ, ರಾಷ್ಟ್ರ ನಾಯಕರುಗಳಿಗೆ ಹಾಗೂ ದಲಿತರಿಗೆ ಪರೋಕ್ಷವಾಗಿ ಕಾನೂನು ಬಾಹಿರ ಹೇಳಿಕೆಯನ್ನ ನೀಡುತ್ತಿದ್ದು, ದಲಿತರಿಗೆ ಅವಮಾನ ಆಗುವಂತಹ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾನೆ. ಇವನಿಗೆ ನೀಡಿರುವಂತಹ ಪರವಾನಗಿ ಮತ್ತು ಬಹಿರಂಗ ಹರಾಜಿನಲ್ಲಿ ಮಳಿಗೆಯನ್ನ ತೆಗೆದುಕೊಂಡಿರುವುದನ್ನ ಪುರಸಭೆಯ ಮುಖ್ಯಾಧಿಕಾರಿ ಮುಟ್ಟುಗೋಲು ಹಾಕಿಕೊಂಡು ಬೇರೆಯವರಿಗೆ ನೀಡಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ಈ ವೇಳೆ ನಾಯಕ ಸಮಾಜದ ಅಧ್ಯಕ್ಷರಾದ ಹೂದಿಗೆರೆ ರಮೇಶ್, ಬಣಜಾರ ಸಮಾಜದ ಅಧ್ಯಕ್ಷರಾದ ವೀರೇಶ್ ನಾಯಕ್, ಮಾದಿಗ ಸಮಾಜದ ಅಧ್ಯಕ್ಷರಾದ ಪ್ರಕಾಶ್ ಕೋಗಲೂರು, ಛಲವಾದಿ ಸಮಾಜದ ಅಧ್ಯಕ್ಷರಾದ ಧರಣೇಂದ್ರ, ಭೋವಿ ಸಮಾಜದ ಅಧ್ಯಕ್ಷರಾದ ರಾಜಣ್ಣ ಗರಗ, ಮುಸ್ಲಿಂ ಸಮಾಜದ ಮುಖಂಡರಾದಂಥ ಗೌಸಫೀರ್, ಸೈಯದ್ ತನ್ವೀರ್, ಹೆಲ್ಪಿಂಗ್ ಹ್ಯಾಂಡ್ ಟ್ರಸ್ಟ್ ಅಧ್ಯಕ್ಷರಾದ ಮೊಹಮ್ಮದ್ ಆಫ್ತಾಬ್, ಪ್ರಕಾಶ್ ಹಿರೇಕೊಗಲೂರು, ಮಲ್ಲನಾಯಕ್, ಮಧು, ರುದ್ರಪ್ಪ, ಮಂಜಪ್ಪ, ಬೆಳ್ಳಿಗೆನಡು ಮಧು, ಪ್ರಭಾಕರ್, ಎಚ್ಎನ್ ಮೂರ್ತಿ, ರಂಗಸ್ವಾಮಿ ಸೇರಿದಂತೆ ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ದಿನಾಂಕ 23ನೇ ತಾರೀಕು ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ವೃತ್ತದಲ್ಲಿ BH ಪಟೇಲ್ ರವರ ಮಳಿಗೆ ಕಾಂಪ್ಲೆಕ್ಸ್ ನಲ್ಲಿ ಒಂದು ಹೋಟೆಲ್ ಇಟ್ಕೊಂಡಿದ್ದಾನೆ ಒಬ್ಬ ಹುಡುಗ. ಅವ್ರ ತಾಯಿ ಹೆಸರಿನಲ್ಲಿ ಅಲ್ಲಿ ಪುರಸಭೆನಲ್ಲಿ ಪರ್ಮಿಷನ್ ತಗೊಂಡು ಹೋಟೆಲ್ ಇಟ್ಕೊಂಡು, ರಮೇಶ್ ಅಂತ, ಸುರೇಶ್ ಅಂತ ಈಸ್ ಫ್ರಮ್ ರಾಜಸ್ಥಾನದಿಂದ ಬಂದವನು. ಆತ ಹೋರಾಟಗಾರರು, ದಲಿತ ಸಂಘಟನೆ ಹೋರಾಟಗಾರರು ಅವ್ರ ಹೋಟ್ಲಿಗೆ ತಿಂಡಿ ತಿನ್ನಕ್ ಹೋದಂತ ಸಂದರ್ಭದಲ್ಲಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರಾಜ್ಯದವನು, ಅವ್ರನ್ನ ಯಾಕೆ ಪೂಜೆ ಮಾಡ್ತೀರಿ ಅಂತ ಏಕವಚನದಲ್ಲಿ ಸಂಬೋಧಿಸಿ ಅವರ ಫೋಟೋವನ್ನ ಹಿಡ್ಕೊಂಡು ನೀವು ಹೋರಾಟ ಮಾಡೋದು, ಪೂಜೆ ಮಾಡ್ತಿರೋದಕ್ಕೆ ನೀವು ಉಪವಾಸ ಬಿದ್ದು ಸಾಯ್ತಾ ಇರೋದು SC/ST ಜನಾಂಗದವರು ಅಂತಕ್ಕಂಥ ಭಾಷೆಯನ್ನ ಬಳಸಿರ್ತಕ್ಕಂಥ ಆ ಸುರೇಶ್ ಅನ್ನೋ ಹುಡುಗನ್ನ ನಮ್ಮ ಸಂಘಟನೆ ಹುಡುಗರು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತಿನವರೆಗೂ ಕೂಡ ಅರೆಸ್ಟ್ ಮಾಡದಂಗೆ ಪೊಲೀಸರು ನಿರ್ಲಕ್ಷ್ಯತನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಪದೇ 2 ಬಾರಿ ಮೀಟಿಂಗ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಎಲ್ಲಾ ವರಿಷ್ಠ ಅಧಿಕಾರಿಗಳಿಗೂ ಒತ್ತಾಯ ಮಾಡಿದ್ದಾರೆ. ಇವತ್ತಿನವರೆಗೂ ಕೂಡ ಆ ರೀತಿ ದುರ್ನಡತೆಯಿಂದ ನಡ್ಕೊಂಡಂತ ವಿಶ್ವಕಂಡ ದಾರ್ಶನಿಕರು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಪ್ರತಿ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯ ಮನೆ ಬಾಗಿಲಿಗೆ ತಲುಪಿಸಿದಂತ ಮಹಾನ್ ದಾರ್ಶನಿಕರು, ಅಂತ ಮಹಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏಕವಚನ ಸಂಬೋಧಿಸಿ ವ್ಯಂಗ್ಯವಾಗಿ ಮಾತಾಡಿದಂತ ಆ ಹುಡುಗನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅವನು ಮೇಲ್ವರ್ಗದವನು, ಆರ್ಥಿಕವಾಗಿ ದಕ್ಷವಾಗಿದ್ದಾನೆ, ದಷ್ಟಪುಷ್ಟವಾಗಿದ್ದಾನೆ ಅಂತಕ್ಕಂಥ ದೃಷ್ಟಿಯಿಂದ ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದು, ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದುರ್ದೈವ. ಇವತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಕೊಂಡಿರ್ತಕ್ಕಂಥದ್ದು ಬಾಬಾ ಸಾಹೇಬರು. ಇವತ್ತು ಸಂಘಟನೆ ಹುಡುಗರನ್ನ ಖರೀದಿ ಮಾಡ್ಲಿಕ್ಕೆ ಬೇರೆ ಮುಖಾಂತರ ಇವತ್ತು ದೂರವಾಣಿ ಮುಖೇನ ಇವತ್ತು ಎಲ್ಲ ಮುಖಂಡರುಗಳನ್ನ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಆಡಿಯೋ ರೆಕಾರ್ಡ್ಗಳಿದಾವೆ. ಎಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ, ನಾಳೆ ಬೆಳಿಗ್ಗೆವರೆಗೂ ನಿಮ್ಗೆ ಸಮಯ ಕೊಡ್ತೇವೆ, ಅರೆಸ್ಟ್ ಮಾಡಿ, ಆಗಿಲ್ಲ ಅಂದ್ರೆ ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು ಈ ಸಂಘಟನೆಗಳಿಗೆ ಅನಿವಾರ್ಯ ಆಗ್ತದೆ. ಮೋಸ್ಟ್ಲಿ ಇದು ನಿರಂತರ ಅಂತ ಅನ್ಕೋತೀನಿ ನಾವು. SC/ST ಸಮಾಜದ ದುರ್ದೈವ ಏನಿದೆ ಅಂದ್ರೆ ಹೋರಾಟ ಅನಿವಾರ್ಯ ಮತ್ತೆ ದುರ್ದೈವ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇವತ್ತು ಕೂಡ ಹೋರಾಟ ಮುಖೇನನೇ ನಾವು ಫಲಿತಾಂಶ ಪಡಿಬೇಕು. ಇಂಥ ಶಕ್ತಿತ್ವದ ಕಾನೂನುಗಳು ಇದ್ದಂತ ಸಂದರ್ಭದಲ್ಲಿ ಕೂಡ ಎಲ್ಲಾ ಕಾನೂನುಗಳು ಬರೀ ಪುಸ್ತಕದಲ್ಲಿ ಬಿದ್ದಿರ್ತಾವ್ ಬಿಟ್ರೆ ಅನುಷ್ಠಾನಕ್ಕೆ ತರ್ತಕ್ಕಂಥ ಇನ್ಸ್ಟ್ರೂಮೆಂಟಲ್ ವ್ಯವಸ್ಥೆ
ಜನರನ್ನು ಮುಟ್ತಾ ಇಲ್ಲ ಅಂತಕ್ಕಂಥ ನೋವು ತುಂಬಾ ಕಾಡ್ತಾ ಇದೆ. ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ನಾನು ಯಾರು ಸಾಮಾಜಿಕ ಜವಾಬ್ದಾರಿ ಹೊತ್ತಂತವ್ರು ಇದ್ದಾರೆ, ಬಾಬಾ ಸಾಹೇಬ್ರ ಆಗಿರ್ತಕ್ಕಂಥ ಅವಮಾನವನ್ನ ಸಹಿಸ್ಕೊಳಕ್ಕಾಗಲ್ಲ. ಅದರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಅವರು ಏನ್ ಇವತ್ತು ಅಂಗಡಿ ಓಪನ್ ಮಾಡ್ಕೊಂಡಿದ್ದಾನೆ ಅಲ್ಲೊಂದು ಬೋರ್ಡ್ ಹಾಕೊಂಡ್ಬಿಡ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚಾರ ವಿಚಾರಗಳ ವಿರುದ್ಧ ಪ್ರಚಾರ ಮಾಡ್ತಕ್ಕಂಥ ಕೇಂದ್ರ ಇದು ಅಂತಕ್ಕಂಥದಕ್ಕೆ ಒಂದು ಬೋರ್ಡ್ ಹಾಕೊಂಡ್ಬಿಡ್ಲಿ. ಹಾಗಾಗಿ ಈ ತಾಲೂಕಿನ ಜನರಿಗೆ ನಾನು ಕರೆ ಕೊಡ್ತೇನೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಸೇರ್ಬೇಕಂತೇಳಿ ನಾನು ಕರೆ ಕೊಡ್ತೇನೆ.